ಬಿಗ್ ಬಾಸ್ಗೆ ಇವಾಗ ರಜತ್ ಅವರ ಎಂಟ್ರಿ ಆಗಿದೆ. ಸೊ ನಿಮ್ಮ ಆಪ್ತರು ಕೂಡ ಆಗಿದ್ರು. ಹೇಗೆ ಆಡ್ತಿದ್ದಾರೆ? ಅವರು ವಿನ್ ಆಗಬಹುದಾ? ಲಾಸ್ಟ್ ಸೀಸನ್ ಜಸ್ಟ್ ಮಿಸ್ ಆಯಿತು, ಇವಾಗ ವಿನ್ ಆಗಬಹುದಾ? ಸಿ ವಾಟ್ ಹ್ಯಾಪನ್ಸ್ ಇಸ್ ವೈಲ್ಡ್ ಕಾರ್ಡ್ನಲ್ಲಿ ಬಂದು ವಿನ್ ಆಗಿರೋರು ತುಂಬ ಕಡಿಮೆ ಇದ್ದಾರೆ. ಬಟ್ ವೈಲ್ಡ್ ಕಾರ್ಡ್ನಲ್ಲಿ ಬಂದು ಗೇಮ್ನ ಚೇಂಜ್ ಮಾಡಿರೋದು ರಜತ್. ಅದು ಅವ್ರ ಸೀಸನಲ್ಲೂ ಮಾಡಿದ್ರು, ಈ ಸೀಸನಲ್ಲೂ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ತುಂಬ ಜನ ಇದ್ದಾರೆ ರೇಸ್ನಲ್ಲಿ. ಹೋಪ್ ಫಾರ್ ದ ಬೆಸ್ಟ್. ವಿನ್ ಆದರೆ ನನಗಿಂತ ಖುಷಿಯಾಗಿರೋನು ಯಾರೂ ಇಲ್ಲ. ಬಟ್ ದೆನ್ ದೇರ್ ಇಸ್ ಲಾಟ್ ಆಫ್ ಪೀಪಲ್ ಇನ್ ದ ರೇಸ್. ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವರು, ಧನು, ಇವರೆಲ್ಲ ಇದ್ದಾರೆ ರೇಸ್ನಲ್ಲಿ. ಬಿಕಾಸ್ ದೇ ಹವ್ ಬೀನ್ ಫ್ರಮ್ ದ ಡೇ ಒನ್. ಸೊ ವೈಲ್ಡ್ ಕಾರ್ಡಿಗೆ ಬಂದು ಗೇಮ್ ಚೇಂಜ್ ಮಾಡಿದ್ದಾನೆ. ಬಟ್ ವಿನ್ನಿಂಗ್ ನನಗೆ ಗೊತ್ತಿಲ್ಲ. ಮೇ ಬಿ ಹಿ ಮೈಟ್ ವಿನ್. ಸೊ ಹೋಪಿಂಗ್ ದ ಬೆಸ್ಟ್. ಅಂದರೆ ಈಗಾಗಲೇ ಜನ ಗಿಲ್ಲಿ ಅವರ ಆಟನ, ಹಾಗೆ ರಕ್ಷಿತಾ ಅವರ ಆಟನ ಇಷ್ಟಪಟ್ಟಿರೋದ್ರಿಂದ ಈಗ ಲಾಸ್ಟ್ ಸೀಸನಲ್ಲಿ ರಜತ್ ಅವ್ರ ಎಂಟ್ರಿಯಿಂದ ಆಚೆನೂ ಅಷ್ಟೇ ಸಿಕ್ಕಾಪಟ್ಟೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು. ಬಟ್ ಈಗ ಅವ್ರು ಹೋಗಿರೋದ್ರಿಂದ ನೆಗೆಟಿವ್ ರೆಸ್ಪಾನ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರು ಯಾವ ರೀತಿ ಇದ್ದರೆ ಅವರಿಗೆ ಒಳ್ಳೆಯದಾಗುತ್ತೆ? ನೆಗೆಟಿವ್ ರೆಸ್ಪಾನ್ಸ್ ಇದೆ ಅಂತ ನನಗೇನು ಅನ್ನಿಸ್ತಿಲ್ಲ. ಬಿಕಾಸ್ ರಜತ್ ಇರೋದೇ ಹಾಗೆ. ಆ್ಯಂಡ್ ರಜತ್ ಫ್ಯಾನ್ಸ್ ಏನಿದ್ದಾರೆ, ದೇ ಲವ್ ಹಿಮ್ ಟು ದ ಕೋರ್. ಅವನು ಏನು ಮಾಡ್ತಿದ್ದಾನೆ ಅದನ್ನು ಅವರು ತುಂಬ ಖುಷಿಯಾಗಿ ನೋಡ್ತಾರೆ. ಒಂದಷ್ಟು ರೀಲ್ಸ್ ಕಟ್ ಮಾಡ್ತಾರೆ, ಒಂದಷ್ಟು ಪ್ರಮೋಷನ್ಸ್ ಮಾಡ್ತಾರೆ. ಬೇಡದೇ ಇರೋರು ನೆಗೆಟಿವ್ ಮಾತಾಡೋದು ಇಲ್ಲ ಅಂದರೂ ಮಾತಾಡ್ತಾರೆ ಮ್ಯಾಮ್. ಇವಾಗ ನನಗೆ ನನ್ನನ್ನು ಪ್ರೀತಿಸೋರು ಒಂದಷ್ಟು ಜನ ಇದ್ದರೆ, ಇಷ್ಟಪಡದೇ ಇರೋರು ಒಂದಷ್ಟು ಜನ ಇದ್ದಾರೆ. ನಾನು ಯಾರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿ? ಮತ್ತು ಅದನ್ನು ನೋಡ್ಕೊಂಡು ನಾವು ಹೋಗ್ತಾ ಇರಬೇಕು. ನೆಗೆಟಿವ್ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಯು ಡೋಂಟ್ ಗಿವ್ ಆಲ್ ಯುವರ್ ಇಯರ್ಸ್ ಟು ದ್ಯಾಟ್. ಜಸ್ಟ್ ಕೀಪ್ ಡೂಯಿಂಗ್ ಗುಡ್ ಜಾಬ್ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ರಜತು ಅದನ್ನೇ ಮಾಡ್ತಾ ಇದ್ದಾನೆ. ಓಕೆ, ನಿಮ್ಮ ಪ್ರಕಾರ ಯಾರು ವಿನ್ ಆಗಬಹುದು, ಯಾರು ವಿನ್ ಆಗಬೇಕು, ಯಾರು ನಿಮ್ಮ ಫೇವ್ರೆಟ್ ಅಂತ ಯಾರಾದರೂ ಇದ್ದರೆ? ಆಗಬೇಕು ಅನ್ನೋದು ನಾನು ಹೇಳೋದಿಲ್ಲ. ಆಗಬಹುದು ಅನ್ನೋದು ಎಲ್ಲರೂ ರೇಸ್ನಲ್ಲಿದ್ದಾರೆ. ಕೊನೆ 2 ವಾರದವರೆಗೂ ಗೊತ್ತಾಗಲ್ಲ ಯಾರು ಆಗ್ತಾರೆ ಅಂತ. ಲೈಕ್ ಐ ಸೆಡ್, ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ, ಅಶ್ವಿನಿ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ರಘು ಚೆನ್ನಾಗಿ ಆಡ್ತಾ ಇದ್ದಾರೆ, ರಕ್ಷಿತಾ ಈಸ್ ಪ್ಲೇಯಿಂಗ್ ಬ್ರಿಲಿಯಂಟ್, ಒಳ್ಳೆ ಪಟಾಕಿ ಈ ಥರ ಸೌಂಡ್ ಮಾಡ್ತಿದ್ದಾಳೆ, ಧನು, ರಜತ್ ಒಂದು ಅಷ್ಟು ಟ್ವಿಸ್ಟ್ ಕೊಟ್ಟಿದ್ದಾನೆ. ಸೊ ದೇ ಆರ್ ಆಲ್ ಗುಡ್ ಕಾಂಟೆಸ್ಟೆಂಟ್ಸ್. ಮೇ ದ ಬೆಸ್ಟ್ ಒನ್ ವಿನ್. ಓಕೆ, ಇವಾಗ ಈ ಸೀಸನಲ್ಲಿ ಗಿಲ್ಲಿ ಅವ್ರಿಗೆ ಹಾಗೆ ರಕ್ಷಿತಾ ಅವ್ರಿಗೆ ಆಚೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಸೊ ಅದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ? ನೀವು ಲಾಸ್ಟ್ ಕ್ವೆಶ್ಚನ್ ಅಂತ ಕೇಳಿ 10 ಕ್ವೆಶ್ಚನ್ ಆಯಿತು. ಎಲ್ಲರಿಗೂ ಚೆನ್ನಾಗಿದೆ ಕ್ರೇಜು. ಆ್ಯಂಡ್ ರಕ್ಷಿತಾ ತುಂಬ ಚೆನ್ನಾಗಿ ಆಡ್ತಿದ್ದಾಳೆ. ಆ್ಯಂಡ್ ಗಿಲ್ಲಿ ಅಂತೂ ಟೈಮಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ನಾನು ನೋಡಿರೋ ಪ್ರಕಾರ ಒಂದಷ್ಟು ರೀಲ್ಸ್ನಲ್ಲಿ, ಒಂದಷ್ಟು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡಿರೋದು, ದೇ ಬೋತ್ ಆರ್ ಡೂಯಿಂಗ್ ಅ ಗುಡ್ ಜಾಬ್. ನಡೀಲಿ, ಯಾರು ಲಾಸ್ಟ್ 2 ವೀಕ್ಸ್ ಇರೋವರೆಗೂ ಐ ಥಿಂಕ್ ಯು ವಿಲ್ ನೋ ಹೂ ಇಸ್ ದ ವಿನ್ನರ್.